ಈ ತೆಂಗಿನ ಮಠ ಮತ್ತು ಟೀಕಿನ ಮಠ ಇದೊಂದು ಬಾಗಲಕೋಟೆಯ ಐತಿಹಾಸಿಕ ಪರಂಪರೆಯ ಮಠ. ವೀರಶೈವ ಮಹಾಸಭೆಯ ಅಧಿವೇಶನವು ಕೂಡ ಈ ಮಠದಲ್ಲಿ ನಡೆದು ಶಿವಯೋಗ ಮಂದಿರ ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿರ್ಣಯ, ಜೊತೆಗೆ ಬಳ್ಳಾರಿ, ಬಿಜಾಪುರ, ಬೆಳಗಾವಿ, ಬಾಗಲಕೋಟೆ ಮುಂತಾದ ಊರುಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಐತಿಹಾಸಿಕ ತೀರ್ಮಾನ ಆದದ್ದು ಇದೇ ಮಠದಲ್ಲಿ. ಅದರಂತೆ ಇವತ್ತು ಎಲ್ಲವೂ ಕೂಡ ಕಾರ್ಯನಿರ್ವಹಿಸ್ತಾ ಇರೋದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಈ ಮಠದ ಹಿಂದಿನ ಗುರುಗಳು ನಿಧನರಾದ ನಂತರ ಈಗಿನ ಮಲ್ಲಿಕಾರ್ಜುನ ದೇವರ ಪಟ್ಟಾಧಿಕಾರ ಮಹೋತ್ಸವ ದಿನಾಂಕ 6/2ರಿಂದ 6, 7, 8 ಫೆಬ್ರವರಿ ತಿಂಗಳಲ್ಲಿ ನಡೀತಾ ಇದೆ. ನಾಡಿನ ಹರಗುರು ಚರಮೂರ್ತಿಗಳು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದರ ಪೂರ್ವಭಾವಿಯಾಗಿ 16/1ರಿಂದ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ಒಂದು ಪ್ರವಚನ ಕಾರ್ಯಕ್ರಮ ಚರಂತಿ ಮಠದ ಶಿವಾನುಭವ ಮಂಟಪದಲ್ಲಿ ಪ್ರಾರಂಭ ಆಗ್ತದೆ. ದಿನ ಸಾಯಂಕಾಲ 6:30ಯಿಂದ 8 ಗಂಟೆವರೆಗೆ ಪ್ರತಿದಿನ 21 ದಿವಸ. 16ನೇ ತಾರೀಕಿಗೆ ಪ್ರಾರಂಭ ಆದಂಥ ಈ ಪ್ರವಚನ 5ನೇ ತಾರೀಕಿಗೆ ಮುಕ್ತಾಯಗೊಳ್ತದೆ. 5ನೇ ತಾರೀಕಿಗೆ ಮುಕ್ತಾಯವಾದ ನಂತರ 6, 7, 8 3 ದಿನ ವಿಶೇಷ ಕಾರ್ಯಕ್ರಮ ನಡೀತಾ ಇದ್ದೇವೆ. ಈಗಾಗಲೇ ಅದಕ್ಕಾಗಿ ಎಲ್ಲ ಬಾಗಲಕೋಟೆಯ ಭಕ್ತಾದಿಗಳು ತನುಮನ ಧನದಿಂದ ಸಹಾಯ ಸಹಕಾರ ಹಸ್ತವನ್ನ ಚಾಚುತ್ತಾ ಇದ್ದಾರೆ. 16ನೇ ತಾರೀಕು ಹಾವೇರಿಯ ಪೂಜ್ಯರಾದ ಸದಾಶಿವ ಮಹಾಸ್ವಾಮಿಗಳು ಪ್ರವಚನ ಪ್ರಾರಂಭದ ಸಾನ್ನಿಧ್ಯ ವಹಿಸಿ ಪ್ರವಚನವನ್ನು ಪ್ರಾರಂಭ ಮಾಡುವ ಕಾರ್ಯಕ್ರಮ ಮಾಡ್ತಾರೆ. ನಮ್ಮ ಚರಂತಿ ಮಠದ ಪ್ರಭುಸ್ವಾಮಿಗಳು ಹಾಗೂ ಇಲ್ಲಿರ್ತಕ್ಕಂಥ ಅನೇಕ ಎಲ್ಲ ಪೂಜ್ಯರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತೇನೆ.